ನಮಸ್ಕಾರ ಸ್ನೇಹಿತರೆ. ಹಲ್ಲಿಗಳು, ಜಿರಳೆಗಳು, ವಿಪರೀತ ಇಲಿಗಳು ಹಾಗೆ ಸೊಳ್ಳೆಗಳು ಹೆಚ್ಚಾಗ್ತಾ ಇದೆಯವಾ? ಹಾಗಿದ್ದರೆ ಈ ಒಂದೇ ಒಂದು ರೆಮಿಡಿ ಇದ್ದರೆ ಸಾಕು, ಎಲ್ಲವನ್ನು ಕೂಡ ಓಡಿಸ್ಬೋದು. ಇಲಿಗಳಾಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ 3 ಟಿಪ್ಸ್ನ ನಾನು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನೋಡಿ, ಹಲ್ಲಿಗಳನ್ನು ಓಡಿಸೋದಕ್ಕೆ ಇಲ್ಲಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಒಂದಿದ್ದರೆ ಸಾಕು, ಹಲ್ಲಿಗಳು ತುಂಬ ಸುಲಭವಾಗಿ ಓಡೋಗ್ಬಿಡ್ತವೆ. ಹಲ್ಲಿಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮನೆಯಲ್ಲಿ ಸಣ್ಣ ಸಣ್ಣ ಮರಿಗಳನ್ನು ಹಾಕ್ತಾ ಇದ್ದಾವೆ ಅನ್ನೋ ಹಾಗಿದ್ರೆ ಹಳ್ಳಿಗಳು ಬರಲಾರಂಥ ಜಾಗದಲ್ಲಿ ಯಾಕೆ ಬರ್ತಾ ಇದ್ದಾವೆ ಅನ್ನೋದನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಎಲ್ಲಿಂದ ಬರ್ತಾ ಇದ್ದಾವೆ ಅನ್ನೋದನ್ನು ನಾವು ಹುಡ್ಕಾಡಿ ಇಟ್ಕೋಬೇಕಾಗುತ್ತೆ. ಅಂದರೆ ಈ ಕಿಟಕಿಯಿಂದ, ಬಾಗಿಲಿಂದ ಬರ್ತಾ ಇದ್ದಾವೆ ಅನ್ನೋ ಹಾಗಿದ್ರೆ ಆ ಜಾಗದಲ್ಲಿ ಈ ರೀತಿ ಈರುಳ್ಳಿಗಳನ್ನು ಕಟ್ ಮಾಡಿಬಿಟ್ಟು ಒಂದು ಹಾರದ ಥರ ಮಾಡ್ಕೊಂಡ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಈ ಒಂದು ಸಿಂಪಲ್ ಟಿಪ್ನಿಂದ ಹಲ್ಲಿಗಳು ಮನೆಯಲ್ಲಿ ಬರೋದಿಲ್ಲ. ಈಗ ಹಲ್ಲಿಗಳು ಮನೆ ಒಳಗಡೆ ಇರುವಂಥ ಹಲ್ಲಿಗಳನ್ನು ಓಡಿಸೋದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಎಲ್ಲ ಈರುಳ್ಳಿಗಳನ್ನು ಕಟ್ ಮಾಡ್ಕೋಬೇಕು. ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಸೋಪನ್ನು ತೊಗೊಂಡಿದ್ದೀನಿ. ಸೋಪನ್ನ ತುರಿದ್ಬಿಟ್ಟು ತೊಗೊತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಎಷ್ಟೇ ಹಲ್ಲಿಗಳಿರ್ಬೋದು, ಎಲ್ಲವೂ ಕೂಡ ಮಾಯವಾಗಿಬಿಡ್ತವೆ. ಮನೆಯಲ್ಲಿರುವಂಥ ಹಲ್ಲಿಗಳೆಲ್ಲ ಓಡೋಗ್ತವೆ. ನೋಡಿ, ಫಸ್ಟು ನಾನಿಲ್ಲಿ ಸೋಪನ್ನು ತುರಿದ್ಬಿಟ್ಟು ಈ ಈರುಳ್ಳಿ ಮೇಲೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಇಲ್ಲ ಅನ್ನೋ ಹಾಗಿದ್ರೆ, ನಿಂಬೆಹಣ್ಣು ಇಲ್ಲ ಅನ್ನೋ ಹಾಗಿದ್ರೆ ನೀವು ಈ ಜಾಗದಲ್ಲಿ ವೆನಿಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಷ್ಟೇ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ಸ್ಮೆಲ್ಲಿನಿಂದ, ಹಲ್ಲಿಗಳಿರುವಂಥ ಸ್ಮೆಲ್ಲಿನಿಂದ ಎಲ್ಲ ಎಷ್ಟೇ ಈರುಳ್ಳಿ ಸ್ಮೆಲ್ ಇದ್ದರೆ ಸಾಕು, ಹಲ್ಲಿಗಳೆಲ್ಲಿದ್ದು ಕೂಡ ಓಡೋಗ್ಬಿಡ್ತವೆ. ಹಾಗೆ ಬನ್ನಿ, ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ಇಲಿಗಳನ್ನು ಓಡಿಸುವ ಸುಲಭ ವಿಧಾನ. ಇಲಿಗಳನ್ನು ಓಡಿಸೋದಕ್ಕೆ ನಾನಿಲ್ಲಿ ಫಸ್ಟು ಲವಂಗನ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಲವಂಗ ತೊಗೊಂಡ್ರೆ ಸಾಕಾಗುತ್ತೆ. ಈಗ ಅದೇ ಲವಂಗನ ನಾನು ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಪುಡಿ ಮಾಡಿಕೊಂಡು ಜಜ್ಜಿ ಸೈಡಿಗೆ ಇಟ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನೀವು ಒನ್ ಟೈಮ್ ಮಾಡ್ಕೊಂಡಾಗಿದ್ರೆ ಜಾಸ್ತಿ ಕ್ವಾಂಟಿಟಿದಲ್ಲಿ ಮಾಡಿ ಇಟ್ಕೊಂಡ್ಬಿಡಿ ಸೈಡಿಗೆ. ಯಾವಾಗಲೂ ಇದು ಯೂಸ್ ಆಗೇ ಆಗುತ್ತೆ. ನೆಕ್ಸ್ಟ್ ನೋಡಿ, ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಪಲಾವ್ ಎಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಲಾವ್ ಎಲೆ ಏನಿದೆ ತುಂಬ ಸಣ್ಣದಾಗಿ ಮಾಡ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ನೀವು ರೋಸ್ಟ್ ಮಾಡಿ ಇದನ್ನು ಮಿಕ್ಸಿ ಕೂಡ ಹಾಕಿ ಸೈಡಿಗೆ ಇಟ್ಕೋಬೋದು. ನಾನು ಇಲ್ಲಿ ಕೈಯಿನ ಸಹಾಯದಿಂದನೇ ಪುಡಿ ಪುಡಿಯಾಗಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಪುಡಿಯಾಗಿ ಏನು ಬೇಕಾಗೋದಿಲ್ಲ, ಜಸ್ಟ್ ಇದು ಕ್ರಷ್ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಕರ್ಪೂರನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಕರ್ಪೂರನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈ ಇಲಿಗಳಿಗೆ ಕರ್ಪೂರ ಹಾಕಿದ ತಕ್ಷಣವೇ ಹೊಟ್ಟೆ ಉಬ್ಬರ ಆಗಿಬಿಟ್ಟು ಹೊಟ್ಟೆ ನೋಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲಿಗಳನ್ನು ಓಡಿಸೋದಕ್ಕೋಸ್ಕರ ಇಲ್ಲಿ ಕಂಪಲ್ಸರಿ ಕರ್ಪೂರನ ಆ್ಯಡ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ವಿಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವಿಕ್ಸ್ ಇದ್ದರೆ ಸಾಕಾಗುತ್ತೆ, ಇನ್ನೇನು ಬೇಡ ಅನ್ಬೋದು. ಆದರೆ ಈ ಒಂದು ರೆಮಿಡಿನ ಮಾಡೋಕ್ಕೋಸ್ಕರ ನಾನಿಲ್ಲಿ ಮೇಯ್ನಾಗಿ ಕರ್ಪೂರ ಮತ್ತು ಇಲ್ಲಿ ಪಲಾವ್ ಎಲೆ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ಲವಂಗ ಏನಿದೆ, ಈ ಒಂದು ಕರ್ಪೂರ ಮತ್ತು ಈ ಒಂದು ಪಲಾವ್ ಎಲೆಯ ಸ್ಮೆಲ್ಲನ್ನು ಕಮ್ಮಿ ಮಾಡಿಬಿಡುತ್ತೆ. ಹಾಗಿದ್ದಾಗ, ಸ್ಮೆಲ್ ಬರಲಾರ್ದೇ ಇದ್ದಾಗ ಏನಾಗುತ್ತೆ, ಇಲಿಗಳಿಗೆ ಆರಾಮ್ಸೆ ತಿನ್ನುತ್ತೆ. ಇಲಿಗಳಿಗೆ ಚಪಾತಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ತುಂಬ ಪ್ರಿಯವಾಗಿರುತ್ತೆ. ಅದರಿಂದನೇ ನೀವು ಉಂಡಿನ ತಯಾರು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಉಳಿದಿರುವಂಥ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿವಾಗ ರೆಡಿ ಮಾಡ್ಕೊಂಡಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಸೋಪಿನ ಪುಡಿ ಏನಿದೆ ನೋಡಿ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಎದಕ್ಕಪ್ಪ ಅಂತಂದರೆ, ಸ್ಮೆಲ್ ಏನಿದೆ ನೋಡಿ, ಸೋಪಿನ ಪುಡಿಯ ಸ್ಮೆಲ್ ಬರಬಾರ್ದು ಅಂತೇಳಿ ನಾನಿಲ್ಲಿ ವಿಕ್ಸು ಮತ್ತು ಲವಂಗದ ಹಾಗೆ ಕರ್ಪೂರವನ್ನು ಆ್ಯಡ್ ಮಾಡ್ಕೊಂಡಿರೋದು. ಆ ಸ್ಮೆಲ್ ಏನಿದೆ ಹೋಗ್ಬಿಡುತ್ತೆ ಸೋಪಿನ ಪುಡಿ. ಈ ಮೇನ್ ಇಂಗ್ರೀಡಿಯೆಂಟ್ ಹಾಕಿದ ತಕ್ಷಣವೇ ಇಲಿಗಳು ಇದನ್ನು ತಿಂದರೆ ಸಾಕು, ಹೊಟ್ಟೆ ಉಬ್ಬರ ಆಗಿಬಿಟ್ಟು ಹೊಟ್ಟೆ ತುಂಬ ನೋವಾಗ್ಬಿಡುತ್ತೆ. ಈ ಹೊಟ್ಟೆ ನೋವು ಆಗೋದ್ರಿಂದನೇ ಇಲಿಗಳು ಮನೆಯಿಂದ ಓಡಿ ಹೋಗೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಒಂದೊಂದೇ ಉಂಡೆಯಾಗಿ ಚಪಾತಿ ಹಿಟ್ಟು ಉಳಿದಿದೆ ಅಂದರೆ ಅದರಲ್ಲಾದರೂ ಮಾಡ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ಚಪಾತಿ ಮಾಡಿರ್ತೀರಲ್ವ, ಅದನ್ನೇ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಈ ರೀತಿ ಉಂಡೆ ಮಾಡಿಕೊಂಡು ಅದನ್ನು ಇಡೋದ್ರಿಂದ ಮೆತ್ತಗಾಗುತ್ತೆ. ನೋಡಿ, ಇದನ್ನು ನಾನು ಎಲ್ಲಿ ಇಡ್ತಾ ಇದ್ದೀನಿ ಅಂತಂದರೆ, ಹೆಚ್ಚಾಗಿ ಎಲ್ಲಿ ಇಲಿಗಳು ಬರ್ತವೆ ಅಂತ ಆ ಜಾಗದಲ್ಲಿ ಇದನ್ನು ಇಡೋದು. ಗ್ಯಾಸ್ ಕಟ್ಟೆ ಹತ್ರ ಆಗಿರ್ಬೋದು, ಅಥವಾ ಚೀಲಗಳಿರ್ತಾವಲ್ವ, ಚೀಲಗಳನ್ನೆಲ್ಲ ಹರಿತಿರ್ತವೆ, ಆ ಜಾಗದಲ್ಲಿ ಇದನ್ನು ಇಡೋದ್ರಿಂದ ಇಲಿಗಳು ಬರೋದಿಲ್ಲ. ತುಂಬ ಅಂದರೆ ತುಂಬ ಇಲಿಗಳೇನಿದ್ದಾವೆ, ಮನೆಯಲ್ಲಿರುವಂಥ ಇಲಿಗಳು ಕೂಡ ಓಡೋಗೋದಂತೂ ಗ್ಯಾರಂಟಿ. ಸಾಯಿಸದೆ ನಾವು ಇಲಿಗಳನ್ನು ಮನೆಯಿಂದ ಈಸಿಯಾಗಿ ಹೊರಗಡೆ ಹಾಕ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಸಿಂಪಲ್ಲಾಗಿ ಒಂದು 3ನೆಯ ಟಿಪ್ ಏನಪ್ಪ ಅಂತಂದರೆ, ಸೊಳ್ಳೆ ಓಡಿಸುವ ವಿಧಾನ. ಸೊಳ್ಳೆ ಓಡಿಸೋಕ್ಕೆ ವಿಕ್ಸ್ ಇದ್ದರೆ ಸಾಕಾಗುತ್ತೆ, ಮತ್ತೇನೂ ಬೇಡ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗಂತೂ ವಿಪರೀತ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಡೆಂಗು, ಮಲೇರಿಯಾ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಹಾಗಿದ್ದಾಗ ಈ ರೀತಿ ನೀವು ಮನೆಯಲ್ಲೇ ನೀವು ಯಾವುದೇ ರೀತಿಯಾದಂಥ ಕೆಮಿಕಲ್ನ ಬಳಸಲಾರ್ದೇ, ಯಾವುದೇ ರೀತಿಯಾದಂಥ ಸ್ಪ್ರೇನ ಬಳಸಲಾರ್ದೇ ಮಾಡ್ಕೋಬೋದು. ನೋಡಿ, ಇಲ್ಲಿ ಫಸ್ಟು ಲವಂಗನ ಕುಟ್ಕೊತಾ ಇದ್ದೀನಿ. ಲವಂಗನ ಕುಟ್ಟಿ ಪುಡಿ ಮಾಡಿ ತೊಗೊಂಡ್ಮೇಲೆ ನೆಕ್ಸ್ಟ್ ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಪಲಾವ್ ಎಲೆ ಕೂಡ ಸಣ್ಣದಾಗಿ ನಾನಿಲ್ಲಿ ಕೈಯಿಂದನೇ ಕ್ರಷ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಲ್ಲಿ ಅದರ ಹಾಕಿ ಮಾಡ್ಕೊಂಡು ಇಟ್ಕೋಬೋದು. ನಾನಿಲ್ಲಿ ಲವಂಗ ಮತ್ತು ಈ ಪಲಾವ್ ಎಲೆ
ಏನಿದೆ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ವಿಕ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ವಿಕ್ಸನ್ನು ನೀವು ಲವಂಗದ ಎಲೆ ಮೇಲೆ ಹಚ್ಚಿಬಿಟ್ಟು ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಈ ರೀತಿ ನಾನು ಕೈಯಿಂದ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕೈಯಿಂದಾದರೂ ಮಿಕ್ಸಾಗಿ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕರ್ಪೂರ ತೊಗೊತಾ ಇದ್ದೀನಿ. ದೇವರಿಗೆ ದೀಪ ಹಚ್ಚುವಂಥ ಕರ್ಪೂರ ಇರುತ್ತಲ್ವ ಸ್ನೇಹಿತರೆ, ಅದೇ ಕರ್ಪೂರನೇ ಇಲ್ಲಿ ಬಳಸ್ತಾ ಇರೋದು. ನೋಡಿ ಈ ರೀತಿ ಕರ್ಪೂರನ ಕೂಡ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾವು ಆಲ್ರೆಡಿ ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ವ ಲವಂಗ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದರಿಂದ ಸೊಳ್ಳೆ ಅಷ್ಟೇ ಹೋಗೋದಿಲ್ಲ, ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ಈ ಒಂದು ಸ್ಮೆಲ್ಲಿನಿಂದ ಕೆಮ್ಮು ನೆಗಡಿ ಕೂಡ ಬರಲಾರ್ದಂಗೆ ತಡೆಯುತ್ತೆ. ಈ ಒಂದು ಸಿಂಪಲ್ ಆಗಿರುವಂತಹ ಟಿಪ್ನ ನೀವು ಕೂಡ ಫಾಲೋ ಮಾಡಿ. ನೋಡಿ ಇಲ್ಲಿ ಹತ್ತಿ ತೊಗೊಂಡ್ಬಿಟ್ಟು ನಾವೇನು ಮಾಡ್ಕೊಂಡಿದ್ವಲ್ವ ಅದನ್ನೆಲ್ಲವನ್ನು ಕೂಡ ಒಂದು ಸ್ವಲ್ಪ ಮಿಡಿಲ್ನಲ್ಲಿ ಹಾಕಿಬಿಟ್ಟು ಕರೆಕ್ಟಾಗಿ ಅದನ್ನು ಉಂಡೆ ಟೈಪ್ನಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಉದ್ದಕ್ಕಾದರೂ ಉದ್ದ ಆಕಾರಾದರೂ ಕೊಟ್ಕೊಳ್ಳಿ. ನೆಕ್ಸ್ಟ್ ಉಳಿದಿರುವಂಥದ್ದನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತೇಳಿ ಹತ್ತಿಯ ಸಹಾಯದಿಂದ ಪ್ಲೇಟ್ನೆಲ್ಲ ನೀಟಾಗಿ ಸವರ್ಕೊಂಡ್ಬಿಡಿ. ಇದನ್ನು ಕೂಡ ಅಷ್ಟೇ ದೀಪ ಥರ ಆದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈಗ ಮೊದಲಿಗೆ ನಾವೇನು ಮಾಡ್ಕೊಂಡಿದ್ವಲ್ಲ ಅದರಲ್ಲಾದರೂ ಇದನ್ನು ಹಾಕಿ ಇಟ್ಕೋಬೋದು. ನಾನು ಇಲ್ಲಿ ದೀಪದ ಥರನೇ ಮಾಡ್ಕೊತಾ ಇದ್ದೀನಿ, ಬತ್ತಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿರುವಂಥ ಬತ್ತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನೀವು ಇಲ್ಲಿ ಎಣ್ಣೆನ ಬಳಸಬೇಕಾಗುತ್ತೆ. ನೀವು ಇಲ್ಲಿ ಯಾವ ಎಣ್ಣೆ ಬಳಸ್ತೀರಲ್ವ ದಿನನಿತ್ಯದಲ್ಲಿ ದೇವರಿಗೆ ಪೂಜೆ ಮಾಡುವಂತಹ ಎಣ್ಣೆ ಆದರೂ ಬಳಸ್ಬೋದು, ಅಥವಾ ಇಲ್ಲಿ ನಿಮಗೆ ಅವೈಲೇಬಲ್ ಯಾವುದಿದೆಯೋ ಅದನ್ನಾದರೂ ಬಳಸ್ಬೋದು. ನೆಕ್ಸ್ಟ್ ನೋಡಿ ಲೈನ್ ಹತ್ತಿನ ನಾನು ಸ್ವಲ್ಪ ದಪ್ಪದ ಆಕಾರ ಕೊಟ್ಕೊಂಡ್ಬಿಟ್ಟು ಮಿಡಿಲ್ನಲ್ಲಿ ಏನಿದೆ ನಾನು ಸ್ವಲ್ಪ ಉದ್ದ ಮಾಡ್ಕೊತಾ ಇದ್ದೀನಿ. ಮಿಡಿಲ್ನಲ್ಲಿ ದಪ್ಪ ಇದ್ದರೆ ಮ್ಯಾಗಿನ ತುದಿ ಏನಿದೆ ಅದು ಸ್ವಲ್ಪ ಉದ್ದ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಇಲ್ಲಿ ಎಣ್ಣೆ ಬಳಸ್ತಾನೆ ಇಲ್ಲ, ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ. ತುಪ್ಪ ಬಳಸೋದ್ರಿಂದ ಏನಾಗುತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಈ ದೀಪ ಹಚ್ಚೋದ್ರಿಂದ ನಿಮಗೆ ಪಾಸಿಟಿವ್ ಬರುತ್ತೆ, ಹಾಗೆ ಸೊಳ್ಳೆಗಳು ಕೂಡ ಓಡೋಗುತ್ತೆ. ಹಾಗೆ ಮನೆಯಲ್ಲಿರುವ ಯಾರಿಗೂ ಕೂಡ ನೆಗಡಿ ಕೆಮ್ಮು ಬರೋ ಅಂಥ ಚಾನ್ಸಸ್ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ಈ 3 ಟಿಪ್ಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.